ಬೀಳ್ತಾ ಇದೆ. ರಾಸ್ ಲಫಾನ್ ಮೇಲೆ ದಾಳಿಯಿಂದ ಗ್ಯಾಸ್ ದರ ಏರಿಕೆಯಾಗುವಂತಹ ಭೀತಿ ಇದೆ. ಆಲ್ರೆಡಿ ಮೊನ್ನೆ LPG ನೋಡಿದ್ದೀವಿ, 60 ರೂಪಾಯಿ. ಡೊಮೆಸ್ಟಿಕ್ ಅಂದರೆ ಮನೇಲಿ ಬಳಕೆ ಮಾಡೋದು, ಕಮರ್ಷಿಯಲ್ 110 115 ರೂಪಾಯಿ ಏರಿಕೆ ಆಯಿತು. ಖಂಡಿತವಾಗ್ಲೂ LPG ದರ ಮತ್ತೆ ಹೆಚ್ಚಾಗುವಂಥ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಇದು ಹೀಗೆ ಮುಂದುವರೆದ್ರೆ ನೋಡಿ, ಅಲ್ಲಿ ನಮ್ಮ ಭಾರತವೂ ಕೂಡ ಒಂದು ವರ್ಷಕ್ಕೆ ಸುಮಾರು 30 ಮಿಲಿಯನ್ ಟನ್ನು, 27 ಮಿಲಿಯನ್ ಟನ್ನು ಈ ರೀತಿಯಾಗಿ ನಾವು ಅಲ್ಲಿಂದ ತರಿಸಿಕೊಳ್ತಾ ಇದ್ದೀವಿ ಗ್ಯಾಸನ್ನು. ಈಗ ದಾಳಿನ ಇರಾನ್ ಏನು ಮಾಡಿದೆ, ಡ್ಯಾಮೇಜ್ ಆಗಿದೆ ಅದು. ಮತ್ತೆ ಅದನ್ನು ರಿಕವರಿ ಮಾಡೋಕ್ಕೆ ಬಹಳ ವರ್ಷಗಳೇ ಬೇಕು. ಎಲ್ಲವೂ ಕೂಡ ಲಾಸ್ ಆಗಿಬಿಡುತ್ತೆ, ಹರಿದು ಹೋಗಿಬಿಡುತ್ತೆ, ಅದು ಲಿಕ್ವಿಡ್ ರೂಪದಲ್ಲಿರುತ್ತೆ. ಈಗ ಈ ಅನಾಹುತವನ್ನು ನೋಡ್ತಾ ಇದ್ದರೆ ಭಾರತಕ್ಕೆ ಮತ್ತೆ ಒಂದು ಎಮರ್ಜೆನ್ಸಿ ಮುಂದಿನ ದಿನಗಳಲ್ಲಿ ಬಹುದೊಡ್ಡದು ಕಾದಿದೆ.